ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 17 ಜೂನ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಬಿಲ್ ಮ್ಯಾಂಡೇಟ್ಸ್ 50% ಕೋಟಾ ಫಾರ್ ಲೋಕಲ್ಸ್ ಇನ್ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ ಇನ್ ಸ್ಟೇಟ್. ಪ್ರಸ್ತುತ ನಡೀತಾ ಇರೋ ಕರ್ನಾಟಕ ಅಧಿವೇಶನದಲ್ಲಿ ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ಸ್ ಬಿಲ್ ಅಂತ ಒಂದು ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಬಿಲ್ನಲ್ಲಿ ಒಬ್ಬ ಲೋಕಲ್ ಕ್ಯಾಂಡಿಡೇಟ್ ಹಾಗಂತಂದರೆ ಕರ್ನಾಟಕದಲ್ಲೇ ಹುಟ್ಟಿ ಸುಮಾರು 15 ವರ್ಷಗಳ ಕಾಲ ಕರ್ನಾಟಕದಲ್ಲೇ ಇದ್ದು ಕನ್ನಡ ಓದಲು ಬರೆಯಲು ಹಾಗೆ ಮಾತನಾಡಲು ಬರೋವಂಥವ್ರನ್ನ ಈ ಲೋಕಲ್ ಕ್ಯಾಂಡಿಡೇಟ್ ಅಂತ ಈ ಬಿಲ್ನಲ್ಲಿ ಡಿಫೈನ್ ಮಾಡಿದ್ದಾರೆ. ಹಾಗೆಯೇ ಈ ಲೋಕಲ್ ಕ್ಯಾಂಡಿಡೇಟ್ಗಳಿಗೆ 50% ಮ್ಯಾನೇಜ್ಮೆಂಟ್ ಪೊಸಿಷನ್ಸು ಮತ್ತು 75% ಅಷ್ಟು ನಾನ್ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ಗಳಲ್ಲಿ ರಿಸರ್ವೇಷನ್ಸ್ ಥರ ಇರಬೇಕು. ಅಂದರೆ ಇಷ್ಟು ಕೋಟಾ 50% ಮ್ಯಾನೇಜ್ಮೆಂಟಲ್ಲಿ, 75% ನಾನ್ ಮ್ಯಾನೇಜ್ಮೆಂಟಲ್ಲಿ ಏನು ಕೋಟಾಗಳಿರ್ತವೆ ಅದನ್ನು ಬರೀ ಲೋಕಲ್ ಕ್ಯಾಂಡಿಡೇಟ್ಗೆ ಮಾತ್ರನೇ ಕೊಡಬೇಕು ಅಂತ ಈ ಬಿಲ್ ಹೇಳ್ತಾ ಇದೆ. ಇದನ್ನು ನಡೀತಾ ಇರೋ ಅಧಿವೇಶನದಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ನಿರ್ಧರಿಸಲಾಗಿದೆ. ಹಾಗೆಯೇ ಏನು ಹೇಳ್ತಾ ಇದೆ ಅಂತಂದರೆ, ಅಕಸ್ಮಾತ್ ಏನಾದರೂ ಲೋಕಲ್ ಕ್ಯಾಂಡಿಡೇಟ್ಗಳು ಇಲ್ಲ ಅಂದರೆ ಸಿಗ್ತಾ ಇಲ್ಲ ಅಷ್ಟು ಜನ ಅಂತ ಅಂದರೆ ಆವಾಗ ಬೇಕಾದರೆ ಈ ಪ್ರಾವಿಷನ್ಸ್ಗೆ ರಿಲ್ಯಾಕ್ಸೇಷನ್ಸ್ ಕೊಡ್ಬೋದು. ಅಂದರೆ ಕೊಡ್ಬೋದು. ಆದರೆ ಯಾವಾಗಲೇ ಆಗಲಿ ಲೋಕಲ್ ಕ್ಯಾಂಡಿಡೇಟ್ ಪರ್ಸೆಂಟೇಜ್ ಏನಿದೆ ಅದು 25%ಗಿಂತ ಕಡಿಮೆ ಮ್ಯಾನೇಜ್ಮೆಂಟ್ ಪೊಸಿಷನ್ಸಲ್ಲಿ ಹೋಗಬಾರ್ದು, ಹಾಗೆ 50%ಗಿಂತ ಕಡಿಮೆ ನಾನ್ ಮ್ಯಾನೇಜ್ಮೆಂಟ್ ಪೊಸಿಷನ್ಸಲ್ಲಿ ಹೋಗಬಾರ್ದು ಅಂತ ಹೇಳ್ತಾ ಇದೆ. ಅಂದರೆ ಈಗ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ಗೆ ಹೋದರೆ 25ರಿಂದ 50% ಕೇವಲ ಲೋಕಲ್ ಕ್ಯಾಂಡಿಡೇಟ್ಗಳಿಗೆ ಕೊಡಬೇಕು ಕೋಟಾ. ನಾನ್ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ಗೆ ಹೋದರೆ 50ರಿಂದ 75% ಕೋಟಾನ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಕೊಡಬೇಕು ಅಂತ ಈ ಬಿಲ್ ಹೇಳ್ತಾ ಇದೆ. ಆದರೆ ನಾವು ಈ ತರಹದ ಏನು ಪ್ರಾವಿಷನ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದನ್ನು ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ನೋಡಿದ್ದೇವೆ. ಈಗ ಉದಾಹರಣೆಗೆ ಹರಿಯಾಣ ಅಲ್ಲಿ ಕೂಡ ಈ ಥರ ಒಂದು ಪ್ರಾವಿಷನ್ನ ಇಂಟ್ರೊಡ್ಯೂಸ್ ಮಾಡಿದರು. ಅಂದರೆ ಲೋಕಲ್ಲಾಗಿ ಅಲ್ಲಿನ ಹರಿಯಾಣ ಕ್ಯಾಂಡಿಡೇಟ್ಗಳು ಏನಿರ್ತಾರೆ ಅವ್ರಿಗೆ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋದು, ಇಲ್ಲ ಏನು ಇಷ್ಟು ರಿಸರ್ವೇಷನ್ನು ಆ ಥರ ಕೊಟ್ಟಿದ್ದರು. ಆದರೆ ಅಲ್ಲಿನ ಹೈಕೋರ್ಟು ಏನು ಹೇಳಿತ್ತು ಅಂದರೆ, ಹರಿಯಾಣದ ಹೈಕೋರ್ಟ್ ಏನು ಹೇಳಿತ್ತು ಅಂದರೆ, ಆ ಹರಿಯಾಣ ಗೌರ್ಮೆಂಟ್ ಏನು ಆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಬೇಕು ಅಂದರೆ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಏನು ಡಿಸೈಡ್ ಮಾಡಿತ್ತು ಅದು ತಪ್ಪು. ಅದು ನಮ್ಮ ಆರ್ಟಿಕಲ್ 14ಗೆ, 16ಗೆ ಮತ್ತು 19ಗೆ ವಿರುದ್ಧವಾಗಿದೆ ಅಂತ ಹೇಳಿ ರೂಲಿಂಗ್ ಕೊಟ್ಟಿತ್ತು. ಹಾಗಾದರೆ ಇಲ್ಲೂ ಕರ್ನಾಟಕದಲ್ಲೂ ಕೂಡ ಈ ಪ್ರಾಬ್ಲಮ್ ಉದ್ಭವಿಸ್ಬೋದು ಅಂತ ನಾವು ಹೇಳ್ಬೋದಾಗುತ್ತೆ. ಏಕೆಂದರೆ ನಾವು ಲೋಕಲ್ ಕ್ಯಾಂಡಿಡೇಟ್ ಅಂತ ಬಂದಾಗ ಬರೀ ನಾವು ಕನ್ನಡಿಗರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಆಗುತ್ತೆ. ಅದು ಒಂದು ರೀತಿಯಲ್ಲಿ ಕನ್ನಡಿಗರಿಗೆ ಒಳ್ಳೆಯದಾದರೂ ಕೂಡ ನಾವು ಒಂಥರ ಬ್ರಾಡರ್ ಪಿಕ್ಚರಲ್ಲಿ ನೋಡಿದಾಗ ಈ ಆರ್ಟಿಕಲ್ 14, 16, 19 ಏನಿದೆ ಇದು ವೈಲೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಬಿಲ್ ಮುಂದೆ ಏನೇನು ಟರ್ನ್ಸನ್ನು ತಗೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಸೆಂಟ್ರಲೈಸ್ಡ್ ಎಕ್ಸಾಮಿನೇಷನ್ಸ್ ಹ್ಯಾವ್ ನಾಟ್ ಏಸ್ಡ್ ದ ಟೆಸ್ಟ್. ನಮಗೆಲ್ಲ ಗೊತ್ತಿರೋ ಹಾಗೇ ನೀಟ್ ಅಕ್ರಮಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇವೆ. ಅದರ ಕುರಿತಾಗಿ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಅಂದರೆ ಈ ನೀಟ್ನ ಕಂಡಕ್ಟ್ ಮಾಡ್ತಾ ಇರೋ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದರಲ್ಲಿ ತರಬೇಕಾದಂತಹ ಬದಲಾವಣೆ, ಹಾಗೆಯೇ ಒಟ್ಟಾರೆ ಗವರ್ನೆನ್ಸ್ ಏನಿದೆ ಅದರಲ್ಲಿ ಏನು ಬದಲಾವಣೆಗಳನ್ನು ತಂದರೆ ಈ ತರಹದ ತೊಂದರೆಗಳು ಕಡಿಮೆ ಮಾಡಬಹುದು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದೆ. ನಮಗೆಲ್ಲ ತಿಳಿದಿರೋ ಹಾಗೇನೇ ನೀಟ್ ಎಕ್ಸಾಮ್ ಬಂದು ಮೆಡಿಕಲ್ ಸೀಟ್ಗಳಿಗೋಸ್ಕರ ಬರೆಯೋದು. ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿದೆ. ಅಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ. ಯಾರಿಗೆ ಅತಿ ಕಡಿಮೆ ರ್ಯಾಂಕ್, ಅಂದರೆ ಈಗ 1, 2 ಈ ಥರ ಯಾರಿಗೆ ಅತಿ ಕಡಿಮೆ ರ್ಯಾಂಕ್ ಬರುತ್ತೆ ಅವರಿಗೆ ಗೌರ್ಮೆಂಟ್ ಕಾಲೇಜ್ಗಳು ಏನಿದ್ದಾವೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಹಾಗೆ ಕಡಿಮೆ ದರ ಇರುತ್ತೆ. ಅಂದರೆ ಅಲ್ಲಿ ಏನು ಫೀಸ್ ಇರುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಕಡಿಮೆ ಪ್ರೈಸ್ ಇರುತ್ತೆ, ಕಡಿಮೆ ಫೀಸ್ ಇರುತ್ತೆ. ಅದರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ ಇರುತ್ತೆ ಅಲ್ಲಿ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ, ಇದರಲ್ಲಿ ಹೆಚ್ಚಿನ ಅಂಕ ಗಳಿಸೋದಕ್ಕೆ ಪ್ರಯತ್ನನ ಪಡ್ತಾರೆ. ನಮ್ಮ ಒಂದು ಅಂದಾಜಲ್ಲಿ 24 ಲಕ್ಷ ಜನ ಈ ನೀಟನ್ನು ಬರೀತಾರೆ. ಆದರೆ ಸೀಟ್ಗಳಿರೋದು ಕೇವಲ 1 ಲಕ್ಷ. ಇಷ್ಟು ಅಂತರದಲ್ಲಿ ಅಂದರೆ ಈ 1 ಲಕ್ಷ ಸೀಟ್ಗಳಿಗೆ 24 ಲಕ್ಷ ಜನ
ಎಕ್ಸಾಮನ್ನು ಬರೀತಾರೆ ಅಂದರೆ ನಮ್ಗೆ ಇಲ್ಲಿರೋ ಕಾಂಪಿಟೇಷನ್ ಎಷ್ಟು ಅಂತ ನಾವಿಲ್ಲಿ ಅರ್ಥಕೋಬೋದು. ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಜನ ಅಂತ ಅಂದರೆ, ಇಷ್ಟು ಕಾಂಪಿಟೇಷನ್ ಇದೆ ಅಂತ ಅಂದ್ಬಿಟ್ಟು ಮಾಲ್ ಪ್ರಾಕ್ಟೀಸಸ್ಗೆ ಇಳಿತಾ ಇದ್ದಾರೆ. ಅಂದರೆ ತಪ್ಪು ದಾರಿಗಳನ್ನು ಅವರು ಪಾಲಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇತ್ತೀಚೆಗೆ ನಡೆದ ಪೇಪರ್ ಲೀಕನ್ನು ನಾವು ತಗೊಳ್ಳೋಣ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಈ ಚೆನ್ನಾಗಿ ಓದೋ ಮಕ್ಕಳಿಗೆ ಇದರಿಂದ ಲಾಸ್ ಆಗ್ತಾಯಿದೆ. ಈಗ ದುಡ್ಡಿರೋರು ಏನು ಮಾಡ್ತಾರೆ ಅಂತಂದರೆ ಪೇಪರ್ ಲೀಕ್ ಮಾಡಿಸ್ತಾರೆ, ಪೇಪರ್ ತೊಗೋತಾರೆ, ಬರೀತಾರೆ, ರ್ಯಾಂಕ್ ಕಳಿಸ್ತಾರೆ. ಅದರದ್ದು ಈ ಕಷ್ಟಪಟ್ಟು ಓದ್ತಾ ಇರೋರಿಗೆ ಇಲ್ಲಿಂದ ಅನ್ಯಾಯ ಆಗ್ತಾಯಿದೆ. ಪ್ಲಸ್ ಏನಾಗುತ್ತೆ, ಈ ಥರ ವಿಷಯಗಳಾದಾಗ ಆ ಟ್ರಸ್ಟ್ ಏನಿರುತ್ತೆ, ನಂಬಿಕೆ ಏನಿರುತ್ತೆ, ಈ NTA ಮೇಲೆ ಏನು ನಂಬಿಕೆ ಇತ್ತು ಅದು ಜನರಲ್ಲಿ ಕಡಿಮೆ ಆಗ್ತಾಯಿದೆ. ಅಂದರೆ ಅದು ಸರಿಯಾದ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋ ಒಂದು ಭಾವನೆ ಉಂಟಾಗುತ್ತೆ. ಹಾಗಾಗಿ ಗವರ್ನೆನ್ಸ್ ಸ್ಟ್ರಕ್ಚರ್ ಮೇಲೂ ಕೂಡ ಜನರ ನಂಬಿಕೆ ಏನಿದೆ ಅದು ಕಡಿಮೆ ಆಗುತ್ತೆ. ಆದರೆ ಈ ನೀಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು, ಅಂದರೆ NTA ಮೂಲಕ ನೀಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಮೊದಲನೇ ಕಾರಣ ಅಂದ್ರೇ ಕ್ವಾಲಿಟಿ ಎಜುಕೇಷನ್ನ ಕಡಿಮೆ ದರದಲ್ಲಿ ಕೊಡಬೇಕು. ಹಾಗೆಯೇ ಏನು ಜನರ ನಂಬಿಕೆ ಇದೆ ಗವರ್ನಮೆಂಟ್ ಮೇಲೆ ಅದನ್ನು ಹೆಚ್ಚಿಸಬೇಕು. ಮತ್ತು ಏನು ಮೊದಲು ಸ್ಟೇಟ್ ಗವರ್ನಮೆಂಟಿಂದ ಅಂದರೆ ಏನು ಕರಪ್ಷನ್ ನಡೆದು ಭ್ರಷ್ಟಾಚಾರ ನಡೆದು ಸೀಟ್ಗಳ ಹಂಚಿಕೆ ಆಗ್ತಾಯಿತ್ತು ಅದನ್ನು ತಡಿಬೇಕು ಅಂತ ಅಂದ್ಬಿಟ್ಟೆ ಈ NTA ಮೂಲಕ ನೀಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಆದರೆ ಇದು ಯಾವುದೂ ಕೂಡ ಇವಾಗ ನಡೀತಾ ಇಲ್ಲ. ಹಾಗಾದರೆ ಇವುಗಳನ್ನು ಮಾಡೋದಕ್ಕೆ ಏನು ಮಾಡಬೇಕು? ಸರ್ಕಾರ ಏನು ಮಾಡಿದೆ ಅಂತ ಅಂದರೆ, ಒಂದು 7 ಮೆಂಬರ್ ಹೈ ಲೆವೆಲ್ ಕಮಿಟಿಯನ್ನು ಸ್ಥಾಪಿಸಿದೆ. ಯಾರ ಅಡಿಯಲ್ಲಿ? ಕೆ ರಾಧಾಕೃಷ್ಣನ್. ಇವರು ಫಾರ್ಮರ್ ಇಸ್ರೋ ಚೇರ್ಮನ್ ಆಗಿದ್ದವರು. ಇವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚಿಸಿ ಅದಕ್ಕೆ ಏನೇನು ಹೇಳಿದೆ ಅಂತ ಅಂದರೆ, ಹೇಗೆ ಈ ನೀಟ್ ಪ್ರಾಸೆಸ್ ಏನಿದೆ ಅದನ್ನು ಹೇಗೆ ಇನ್ನಷ್ಟು ಬಲಿಷ್ಠಗೊಳಿಸೋದು, ಅಂದರೆ ಟ್ರಾನ್ಸ್ಪರೆಂಟಾಗಿ ಕ್ವಾಲಿಟಿಯಲ್ಲಿ ಇದು ಎಕ್ಸಾಮ್ಗಳನ್ನು ಹೇಗೆ ಕಂಡಕ್ಟ್ ಮಾಡ್ಬೋದು, ಮತ್ತು ಈಗ ಆಗಿರೋ ತಪ್ಪುಗಳನ್ನು ಹೇಗೆ ನಿವಾರಿಸ್ಕೋಬೋದು. ಅಂದರೆ ಇವಾಗ ಎಷ್ಟೊಂದು ಜನ ಏನು ಜನಕ್ಕೆ ಅಫೆಕ್ಟ್ ಆಗಿದ್ದಾರೆ, ಏನು ಸ್ಟೂಡೆಂಟ್ಸ್ ಅಫೆಕ್ಟ್ ಆಗಿದ್ದಾರೆ, ಇದರಿಂದ ಅವರಿಗೆ ಗ್ರೀವೆನ್ಸ್ ರಿಡ್ರೆಸಲ್ನ ಹೇಗೆ ಕೊಡ್ಬೋದು. ಹಾಗೆ ಮತ್ತು ಡೇಟಾ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಈ ಥರದ ಮತ್ತಷ್ಟು ಇನ್ನಷ್ಟು ವಿಚಾರಗಳ ಕುರಿತಾಗಿ ಈ ಕಮಿಟಿ ಒಂದು ನಿರ್ಧಾರಗಳನ್ನು ಅಥವಾ ಒಂದು ಪಾಲಿಸಿಯನ್ನು ಈ ಕಮಿಟಿ ರಚಿಸಬೇಕಾಗತ್ತೆ. ಹಾಗಾದರೆ ಏನು ಮಾಡ್ಬೋದು ಅಂದರೆ, ಇದು ಇಲ್ಲಿ ಗವರ್ನಮೆಂಟು ಈ ಕಮಿಟಿಯನ್ನು ರಚಿಸಿರೋದು ಒಂದು ರೀತಿಯ ಕ್ರಮ ಆಗುತ್ತೆ. ಹಾಗಾದರೆ ಮತ್ತೆ ಏನು ಮಾಡ್ಬೋದು ಗವರ್ನಮೆಂಟ್ ಅಂತ ಅಂದರೆ, ಮೊದಲಿಗೆ ಇದನ್ನು ಇವಾಗ ಈ ನೀಟ್ ಎಕ್ಸಾಮ್ ಏನಿದೆ ಇದು ಸೆಂಟ್ರಲೈಸ್ಡ್ ಸ್ಕೀಮಲ್ಲಿ ನಡೀತಾ ಇದೆ ಅಲ್ವಾ. ಅಂದರೆ ಕೇಂದ್ರ ಸರ್ಕಾರನೇ ಎಲ್ಲ ಉಸ್ತುವಾರಿಯನ್ನು ಒಪ್ಕೊಂಡಿರೋದು. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಡಿಸೆಂಟ್ರಲೈಸೇಷನ್ ಮಾಡಬೇಕು. ಅಂದರೆ ಆ ಸ್ಟೇಟ್ಗಳಿಗೇನೆ ಆ ಸ್ಟೇಟ್ಗಳಲ್ಲಿರೋ ಕಾಲೇಜ್ಗಳಿಗೆ ಆ ಸ್ಟೇಟ್ಗಳು ಎಕ್ಸಾಮ್ ಮಾಡೋ ಥರ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಆಗ ಏನಾಗುತ್ತೆ, ಕೇಂದ್ರ ಸರ್ಕಾರದ ಮೇಲೆ ಬರ್ಡನ್ ಕಮ್ಮಿ ಆಗುತ್ತೆ. ಹಾಗೆಯೇ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ತರಹದ ಭ್ರಷ್ಟಾಚಾರಗಳಾಗಲಿ ಇನ್ನಿತರ ಅಕ್ರಮಗಳು ನಡೆಯೋದಿಲ್ಲ. ಅಂದರೆ ಒಂದು ಸ್ಟೇಟ್ ಅಂತ ಅಂದಾಗ ಜಿಯೋಗ್ರಫಿಕಲ್ ಬೌಂಡ್ರಿ ಕಡಿಮೆ ಆದಾಗ ಒಂದು ಆರ್ಗನೈಸೇಷನ್ ಕೆಲಸ ಮಾಡಬೇಕು ಅಂತಂದರೆ ಅದರ ಬರ್ಡನ್ ಏನಿದೆ, ಅದರ ಜವಾಬ್ದಾರಿಗಳೇನಿವೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಡಿಸೆಂಟ್ರಲೈಸೇಷನ್ ಆದಾಗ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಥರ ಅಂದರೆ ಡಿಸೆಂಟ್ರಲೈಸ್ ಮಾಡಿ ಸ್ಟೇಟ್ಸ್ಗಳೇನೆ ಅವರ ಓನ್ ಸೀಟ್ಗಳನ್ನು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಮೇಲೆ ತುಂಬ್ಕೋಬೇಕು ಅಂತ ಒಂದು ಮೆಜರ್ ಇಲ್ಲಿ ಹೇಳ್ತಾ ಇದೆ. ಎರಡನೇದಾಗಿ ಏನು ಹೇಳ್ತಾ ಇದೆ ಅಂತ ಅಂದರೆ, ಈ ಸ್ಕೂಲ್ ಕಾಲೇಜುಗಳಲ್ಲಿ ಏನೀಗ ಕೋಚಿಂಗ್ ಸಿಸ್ಟಮ್ ಬಂದಿದೆ. ಅಂದರೆ ಈಗ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸ್ಕೂಲಲ್ಲಿ ಇರೋ ಮಾರ್ಕ್ಸ್ಗಳು ಏನಿದ್ದಾವೆ ಅದನ್ನು ಕನ್ಸಿಡರೇ ಮಾಡ್ಕೊತಾ ಇಲ್ಲ. ಅಂದರೆ ಅದೊಂದು ಸುಮ್ಮನೆ ಸೈಡಲ್ಲಿ ಇರಬೇಕು, ಒಂದು ಸರ್ಟಿಫಿಕೇಟ್ಗೋಸ್ಕರ ನಾವು ಎಕ್ಸಾಮ್ ಬರಿತಾ ಇದ್ದೀವಿ ಅಷ್ಟೇ ಅನ್ನೋ ಮೆಂಟಾಲಿಟಿಯಲ್ಲಿ ಇದ್ದಾರೆ. ಆದಷ್ಟು ಕೋಚಿಂಗ್ಗಳಿಗೇ ಹೋಗ್ತಾರೆ. ಅಷ್ಟೇ ಅಲ್ಲದೆ ನಾವು ನೋಡ್ಬೋದು ಹಲವಾರು ಕಡೆ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಅಂದ್ಬಿಟ್ಟು ಕಾಲೇಜವರೇನೇ ಬೇರೆ ಕೋಚಿಂಗ್ ಸೆಂಟರ್ ಜೊತೆ ಟೈಅಪ್ ಆಗಿ ಕ್ಲಾಸಸನ್ನು ನಡೆಸ್ತಾ ಇರ್ತಾರೆ. ಇದು ಕೂಡ ಒಂದು ನಮ್ಮ ಸ್ಕೂಲ್ ಸಿಸ್ಟಮ್ ಅಥವಾ ಎಜುಕೇಷನ್ ಸಿಸ್ಟಮ್ ಏನಿದೆ ಅದಕ್ಕೆ ಕುತ್ತಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಮುಂದೆ IITಗೆ ಏನು ಕ್ರೈಟೀರಿಯಾ ಇತ್ತು ಅಂದರೆ ಏನು ಮಾನದಂಡ ಇತ್ತು ಅಂತ ಅಂದರೆ,
ಈ ಸೆಕೆಂಡ್ ಪಿ ಯು ಅಲ್ಲಿರೋ ಮಾರ್ಕ್ಸನ್ನು ಕೂಡ ಸ್ವಲ್ಪ ಇಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು IIT ರ್ಯಾಂಕಿಂಗಿಗೆ ಕನ್ಸಿಡರ್ ಮಾಡ್ತಾಯಿದ್ರು. ಆಗ ಜನ ಏನು ಮಾಡ್ತಾಯಿದ್ರು ಅಂದರೆ ಸ್ಟೂಡೆಂಟ್ಸ್ ಏನು ಮಾಡ್ತಾಯಿದ್ರು, ಆಗ ಸೆಕೆಂಡ್ PUC ಮೇಲೆ ಅಂದರೆ ಕಾಲೇಜ್ದು ಏನು ಎಕ್ಸಾಮ್ಗಳಿವೆ ಅವುಗಳ ಮೇಲೂ ಕೂಡ ಗಮನ ಹರಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ತರಹದ ಸಿಸ್ಟಮನ್ನು ಮತ್ತೆ ವಾಪಸ್ ತರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸೆಕೆಂಡ್ PU ಮಾರ್ಕ್ಸನ್ನು ಕೂಡ ಈ ನೀಟ್ ಮತ್ತು IITಗಳು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡುತ್ತೆ ಅದಕ್ಕೆ ಕನ್ಸಿಡರ್ ಮಾಡಬೇಕು. ಆಗ ಸ್ಟೂಡೆಂಟ್ಸ್ ಏನಿದ್ದಾರೆ ಎರಡರ ಮೇಲೂ ಸಮನಾದ ಗಮನವನ್ನು ಹರಿಸ್ತಾರೆ. ಇಲ್ಲ ಅಂತ ಅಂದರೆ ನಮ್ಮದು ಎಜುಕೇಷನ್ ಸಿಸ್ಟಮ್ ಏನಿದೆ ಅದು ಮತ್ತಷ್ಟು ಕೀಳು ಮಟ್ಟಕ್ಕೆ ಹೋಗುತ್ತೆ ಅಂತ ಒಂದು ನಿಲುವನ್ನು ಈ ಆರ್ಟಿಕಲ್ನಲ್ಲಿ ನಾವು ನೋಡ್ಬೋದಾಗಿದೆ. ಅಷ್ಟೇ ಅಲ್ದಿರ ನಾವು ಬೇಸಿಕ್ ಎಥಿಕಲ್ ವ್ಯಾಲ್ಯೂಸ್ ಅಂದರೆ ನಮ್ಮ ನೈತಿಕತೆಯನ್ನು ನಾವು ಕಲಿಯೋದೇನೇ ನಮ್ಮ ಸ್ಕೂಲ್ ಎಜುಕೇಷನ್ನಿಂದ. ಈ ಕೋಚಿಂಗ್ ಸೆಂಟರ್ಗಳು ಬಂದು ಆ ಸ್ಕೂಲ್ ಎಜುಕೇಷನ್ನ ಹಿಂದಿಕ್ತಾ ಇವೆ ಅಂತಂದರೆ ನಮ್ಮದು ವ್ಯಾಲ್ಯೂಸ್ ಏನಿದೆ, ಎಜುಕೇಷನ್ ನೈತಿಕತೆ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದು ಕೂಡ ಯೋಚಿಸಬೇಕಾದದ್ದು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಹೀಟ್ ವೇವ್ಸ್ ಆರ್ ಇವಾಪರೇಟಿಂಗ್ ದ ರೈಟ್ ಟು ಪ್ಲೇ. ಈ ವರ್ಷದಿಂದ ಜೂನ್ 11ನೇ ತಾರೀಕು ಏನಿದೆ ಇದನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ ಅಂತ ಯುನೈಟೆಡ್ ನೇಷನ್ಸ್ ಡಿಕ್ಲೇರ್ ಮಾಡಿದೆ. ಯುನೈಟೆಡ್ ನೇಷನ್ಸ್ ಜೂನ್ 11ನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ ಅಂತ ಡಿಕ್ಲೇರ್ ಮಾಡಿದೆ. ಏನಕ್ಕೆ ಅಂತಂದರೆ ಎಲ್ಲರಿಗೂ ಗೊತ್ತೇ ಇದೆ, ಮಕ್ಕಳು ಅಂದರೆ ಚಿಲ್ಡ್ರನ್ ಏನಿದ್ದಾರೆ ಇವಾಗ ಅವರು ಒಂದು ಆಟ ಆಡಲ್ಲ, ಅಂದರೆ ಹೊರಗಡೆ ಹೋಗಿ ಆಟ ಆಡಲ್ಲ, ಮತ್ತು ಯೂಶಲಾಗಿ ಬರೀ ವಿಡಿಯೋ ಗೇಮ್ಸು ಇಲ್ಲ ಫೋನ್ಗಳಲ್ಲಿ ಇವುಗಳಲ್ಲಿ ಆಟಗಳನ್ನು ಆಡ್ತಾಯಿದ್ದಾರೆ. ಇದರಿಂದ ಅವರ ರೈಟ್ ಟು ಪ್ಲೇ ಏನಿದೆ ಅದು ಅದಕ್ಕೆ ಕುತ್ತಾಕಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಒಂದು ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ ವ್ಯಾಲ್ಯೂ ಆಫ್ ಪ್ಲೇ ಅಂತ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಪ್ರಕಾರ 5ರಲ್ಲಿ 1 ಜನ ಅಂದರೆ 1 ಮಕ್ಕಳಿಗೆ ಆಟ ಆಡೋದಕ್ಕೆ ಸಮಯನೇ ಇಲ್ಲ. ಹಾಗೆಯೇ 10ರಲ್ಲಿ 1 ಜನ ಆಚೆ ಕಡೆ ಆಟ ಆಡೋದಕ್ಕೆ ಅಂದರೆ ಔಟ್ಸೈಡ್ ಆಟ ಆಡೋದಕ್ಕೆ ಆಗ್ತಾಯಿಲ್ಲ. ಹಾಗಂದರೆ ನಮ್ಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮಕ್ಕಳಿಗೆ ಒಂದು ಸಮಯ ಇಲ್ಲ, ಇನ್ನೊಂದು ಆಚೆ ಆಡುವುದಕ್ಕೆ ಜಾಗಗಳಿಲ್ಲ ಅಂತ 2 ವಿಷಯಗಳನ್ನು ನಾವಿಲ್ಲಿ ಅರ್ಥಕೋಬೇಕಾಗುತ್ತೆ. ಈ ಆರ್ಟಿಕಲ್ನಲ್ಲಿ ಈ 2ನೇ ಅಂಶ ಏನಿದೆ ಅಂದರೆ ಆಚೆ ಕಡೆ ಮಕ್ಕಳು ಆಟ ಆಡೋದಕ್ಕೆ ಏನು ಆಗ್ತಾ ಇಲ್ಲ ಅಂತಂದರೆ ಅದರ ಬಗ್ಗೆ ಹೆಚ್ಚಾಗಿ ಮಾತನಾಡಿದ್ದಾರೆ. ಏನು ಹೇಳಿದೆ, ಯುನಿಸೆಫ್ ಏನಿದೆ ಅದು ಒಂದು ರಿಪೋರ್ಟನ್ನು ಬಿಟ್ಟಿದೆ. ಅದೇನು ಹೇಳಿದೆ ಅಂದರೆ ಸೌತ್ ಏಷ್ಯಾಲಿರೋ ಮಕ್ಕಳು ಏನಿದ್ದಾರೆ ಅವರು ಈ ಟೆಂಪರೇಚರ್ ಚೇಂಜ್ ಏನಿದೆ, ಹೈ ಟೆಂಪರೇಚರ್ ಏನಿದೆ ಅದಕ್ಕೆ ಜಾಸ್ತಿ ಎಕ್ಸ್ಪೋಸ್ ಆಗಿದ್ದಾರೆ. ಏಕೆಂದರೆ ನಮಗೆ ಗೊತ್ತಿರೋ ಹಾಗೆ ಸೌತ್ ಏಷ್ಯಾ ಅಂತಂದರೆ ಅದು ಟ್ರಾಪಿಕಲ್ ರೀಜನ್ ಅಂತ, ಅಂದರೆ ಉಷ್ಣವಲಯದಲ್ಲಿ ಬರುತ್ತೆ ಸೌತ್ ಏಷ್ಯಾದ ದೇಶಗಳೆಲ್ಲ. ಹಾಗಾಗಿ ಇವಾಗ ಹೀಟ್ ವೇವ್ಸ್ ಎಲ್ಲ ನಮ್ಮ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋವಾಗ ಟೆಂಪರೇಚರ್ ಜಾಸ್ತಿ ಆದಾಗೆಲ್ಲನೂ ಹೀಟ್ ವೇವ್ಸ್ ಬರ್ತಾ ಇದೆ. ಇವಾಗ ನಮಗೆ ಗೊತ್ತು ಭಾರತದಲ್ಲಿ ಈ 2-3 ತಿಂಗಳು ಏನು ಹೀಟ್ ವೇವ್ಸ್ ಇತ್ತು ಅದರಿಂದ ಎಷ್ಟು ಅನಾನುಕೂಲಗಳಾದವು ಅಂತ. ಹಾಗೆಯೇ ಇದು ಮಕ್ಕಳಿಗೆ ಯುನಿಸೆಫ್ ಪ್ರಕಾರ ಸೌತ್ ಏಷ್ಯಾದಲ್ಲಿರೋ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಟೆಂಪರೇಚರ್ ಚೇಂಜ್ ಅಥವಾ ಹೈ ಟೆಂಪರೇಚರ್ ಏನಿದೆ ಇದಕ್ಕೆ ಒಳಗಾಗ್ತಾ ಇದ್ದಾರೆ. ಇದರಿಂದ ಅವರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳ್ತಾ ಇದೆ ಅಂತ ಕೂಡ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ಹೀಟ್ ಅಥವಾ ಟೆಂಪರೇಚರ್ ಜಾಸ್ತಿ ಆದಾಗ ಪೇರೆಂಟ್ಸ್ ಏನು ಮಾಡ್ತಾರೆ, ತಂದೆ ತಾಯಿಗಳು ಮಕ್ಕಳನ್ನು ಆಚೆ ಆಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವ್ರಿಗೆ ಆಟ ಆಡ್ತಾರೋ ರೈಟ್ ಟು ಪ್ಲೇ ಏನಿದೆ ಅದು ಅವರು ಕಳ್ಕೊತಾ ಇದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಇನ್ನು ಕೆಲವು ಕಡೆ ಏನಾಗ್ತಾ ಇದೆ ಅಂತಾರೆ, ಮನೆ ಒಳಗಡೆ ಆಡೋದಕ್ಕೆ ಜಾಗ ಇದೆ, ಆದರೆ ಈಗ ಬಡ ಕುಟುಂಬದವರು ಅಂದರೆ ಲೋ ಇನ್ಕಮ್ ಇರೋರು, ಚಿಕ್ಕ ಮನೆಗಳಿರೋರು ಅವರು ಎಲ್ಲಿ ಆಟ ಆಡಬೇಕು, ಮನೆ ಒಳಗಡೆ ಜಾಗ ಇರೋದಿಲ್ಲ, ಪ್ಲಸ್ ಮನೆಯಲ್ಲಿ ಜನ ಜಾಸ್ತಿ ಇರ್ತಾರೆ. ಹೀಗಿರುವಾಗ ಅವ್ರಿಗೆ ಆಟ ಆಡೋದಕ್ಕೆ ಜಾಗನೇ ಇರೋದಿಲ್ಲ, ಜಾಗದ ಕೊರತೆ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬಹುದು ಅಂತಂದರೆ ಈ ಪಾರ್ಕ್ಗಳು ಏನಿದ್ದಾವೆ, ಪಾರ್ಕ್ಗಳ ಸಮಯ ಇವಾಗ ನಮಗೆ ಗೊತ್ತಿರೋಗೆ ಬೆಂಗಳೂರಲ್ಲಿ ನಾವು ನೋಡಿದ್ರೆ ಪಾರ್ಕ್ಗಳ ಸಮಯ ಬೆಳಿಗ್ಗೆ 5ರಿಂದ 10 ಗಂಟೆ ಮತ್ತು ಸಂಜೆ 5ರಿಂದ 10 ಗಂಟೆವರೆಗೂ ಈ ಟೈಮಿಂಗ್ಸಲ್ಲಿ ಮಾತ್ರನೇ ಪಾರ್ಕ್ ಓಪನ್ ಇರುತ್ತೆ. ಮತ್ತು ಇತರ ಟೈಮಿಂಗ್ಸಲ್ಲಿ ಪಾರ್ಕ್ ಕ್ಲೋಸ್ ಇರುತ್ತೆ. ಹೀಗಾದಾಗ ಏನಾಗುತ್ತೆ, ಈ ರೆಸ್ಟ್ರಿಕ್ಟೆಡ್ ಅವರ್ಸ್ ಏನಿರುತ್ತೆ ಅಂದರೆ ಈ ಇಂತಿಷ್ಟೇ ಮಿತಿ ಇರುತ್ತೆ ಸಮಯಕ್ಕೆ, ಆ ಸಮಯದಲ್ಲಿ ಮಕ್ಕಳು ಹೋಗಿ ಅಲ್ಲಿ ಆಡೋದಕ್ಕೆ ಆಗದೆ ಇರ್ಬೋದು. ಇನ್ನು ಕೆಲವು ಬಾರಿ ಏನಾಗುತ್ತೆ ಅಂತಂದರೆ ಅಲ್ಲಿ ವಯಸ್ಕರರು ಇರ್ತಾರೆ.
ವಯಸ್ಸಾದವರು ಮಕ್ಕಳ ನಡುವೆ ಕೂಡ ಅಲ್ಲಿ ಸಂಘರ್ಷ, ಅಂದರೆ ಮಕ್ಕಳು ಆಡಬೇಕು ಅಂತಾರೆ, ಆದರೆ ವಯಸ್ಸಾದವ್ರಿಗೆ ನಿಧಾನವಾಗಿ ನಡೆಯೋದು, ಈ ಥರ ಅಲ್ಲಿ ಆಡೋವಾಗ ಅಡ್ಡಿ ಆಗೋದು, ಈ ತರಹದ ಪ್ರಾಬ್ಲಮ್ಗಳು ಬರುತ್ತೆ, ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಎರಡನೇದಾಗಿ ಏನು ಮಾಡ್ಬೋದು ಅಂತ ಅಂದರೆ, ಈ ಲೋಕಲ್ ಕಮ್ಯುನಿಟೀಸ್ ಏನಿರ್ತಾರೆ, ಅಂದರೆ ಸಾಮಾನ್ಯ ಜನರು, ಅಲ್ಲಿನ ಸಾಮಾನ್ಯ ಜನರು ಏನಿರ್ತಾರೆ, ಅವರು ಒಂದು ಶೇಡೆಡ್ ಏರಿಯಾನ, ಅಂದರೆ ಒಂದು ಜಾಗನ ನೋಡಿ ಅಲ್ಲಿ ಮಕ್ಕಳಿಗೆ ಆಡೋಕ್ಕೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೋದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆ ಸ್ಟೂಡೆಂಟ್ಸ್ ಏನಿದ್ದಾರೆ, ಮಕ್ಕಳೇನಿದ್ದಾರೆ, ಅವ್ರಿಗೇ ಹ್ಯಾಂಡ್ಸ್ ಆನ್ ಆಪರ್ಚುನಿಟಿ ಕೊಡಬೇಕಂದ್ರೆ ಅವರೇ ಈ ತರಹದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬೇಕು. ಅಂದರೆ ಉದಾಹರಣೆಗೆ ಕೇರಳದಲ್ಲಿ ಕ್ಲೈಮೇಟ್ ನ್ಯೂಟ್ರಲ್ ಪಂಚಾಯತ್ ಅಂತ ಒಂದು ಇನಿಷಿಯೇಟಿವ್ ಇದೆ. ಈ ತರಹದ ಇನಿಷಿಯೇಟಿವ್ಗಳನ್ನು ಮತ್ತಷ್ಟು ಕೈಗೊಂಡ್ರೆ ಮಕ್ಕಳಿಗೂ ಕೂಡ ಕ್ಲೈಮೇಟ್ ಚೇಂಜ್ನ ಬಗ್ಗೆ ಅರಿವಾಗುತ್ತೆ, ಹಾಗೆಯೇ ಅವರಿಗೆ ಒಂದು ರೀತಿಯ ಸಾಮಾಜಿಕ ಪ್ರಜ್ಞೆ ಬರುತ್ತೆ, ಹಾಗೆಯೇ ಅವರು ಕೂಡ ಎನ್ವಿರಾನ್ಮೆಂಟನ್ನು, ಪರಿಸರನ ಸಂರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗೆಯೇ ಅವರ ರೈಟ್ ಟು ಪ್ಲೇಯನ್ನು ಕೂಡ ಇಲ್ಲಿ ನಾವು ಈ ಮೂಲಕ ಖಚಿತಪಡಿಸಬಹುದು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. EC offers multiple choices to candidates to recheck voting in recently held polls. ನಮಗೆಲ್ಲ ಗೊತ್ತಿರೋ ಹಾಗೇನೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತ ಅಂದರೆ, ಈ EVM ಮಿಷಿನ್ಗಳು ಏನಿವೆ, ನಾವು ವೋಟಿಂಗಿಗೆ ಏನು EVM ಮಿಷಿನ್ಗಳನ್ನು ಯೂಸ್ ಮಾಡ್ತೀವಿ, ಅದು ಸರಿಯಾಗಿ ವರ್ಕ್ ಮಾಡಿದೆಯಾ ಇಲ್ವಾ, ಅಂದರೆ ಏನಾದರೂ ರಿಗ್ಗಿಂಗ್ ಆಗಿದೆಯಾ, ಏನಾದರೂ ಅಕ್ರಮಗಳು ನಡೆದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡಿತ್ತು. ಅಂದರೆ ಯಾರಾದರೂ ಇವಾಗ 2 ಕ್ಯಾಂಡಿಡೇಟ್ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅದರಲ್ಲಿ ಯಾರಾದರೂ ರನ್ನರ್ ಅಪ್ ಕ್ಯಾಂಡಿಡೇಟ್ ಬಂದಿರೋ, ಅಂದರೆ 2ನೇ ಸ್ಥಾನದಲ್ಲಿ ಯಾರಾದರೂ ಕ್ಯಾಂಡಿಡೇಟ್ ಬಂದಿದ್ದು ಅವರಿಗೆ EVM ಮೇಲೆ ನಂಬಿಕೆ ಇಲ್ದಿರ ಅದನ್ನು ಮತ್ತೆ ಚೆಕ್ ಮಾಡಬೇಕು, ರೀಚೆಕ್ ಮಾಡಬೇಕು ಅಂತ ಅನಿಸಿದರೆ ಅವರು ಈ ಎಲೆಕ್ಷನ್ ಕಮಿಷನ್ ಹತ್ರ ಪರ್ಮಿಷನ್ ತೊಗೊಂಡು ಮಾಡ್ಬೋದು. ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ, ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿರೋ 5% EVMಗಳನ್ನು ರೀಮ್ಯಾಚ್ ಮಾಡಿ ನೋಡುತ್ತೆ. ಅಂದರೆ ಈ 5%ಅಲ್ಲಿ ಏನಾದರೂ ತಪ್ಪು ಕಾಣಿಸಿದ್ರೆ ಆಗ ಕ್ರಮಗಳನ್ನು ತಗೊಳುತ್ತೆ, ಏನೂ ಇಲ್ಲ ಅಂತಂದರೆ ಬಂದಿರೋ ರಿಸಲ್ಟ್ ಸರಿಗಿದೆ ಅಂತ ಅಂದ್ಬಿಟ್ಟು ಈ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡುತ್ತೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಟೆಲಿಕಾಂ ಸೆಕ್ಟರ್ ಅವೇಟ್ಸ್ ನೆಕ್ಸ್ಟ್ ಫ್ರಾಂಟಿಯರ್ ಇನ್ ಕಮ್ಯುನಿಕೇಷನ್ಸ್ ವಯಾ ಪಾಲಿಸಿ ರಿಫಾರ್ಮ್. ಈ ಆರ್ಟಿಕಲ್ಲು ಮುಂಬರುವ ಬಜೆಟ್ ಏನಿದೆ, ಬಜೆಟ್ ಸೆಷನಲ್ಲಿ ಟೆಲಿಕಮ್ಯುನಿಕೇಷನ್ ಇದು ಸೆಕ್ಟರಲ್ಲಿ ಏನು ರಿಫಾರ್ಮ್ಸ್ ಮಾಡಿದ್ರೆ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ಇನ್ನಷ್ಟು ಬಲಿಷ್ಠಗೊಳಿಸಬಹುದು, ಇನ್ನಷ್ಟು ವೃದ್ಧಿಗೊಳಿಸಬಹುದು ಅಂತ ಇಲ್ಲಿ ಹೇಳ್ತದೆ. ನಮಗೆ ಗೊತ್ತಿರೋ ಹಾಗೇ ಭಾರತ ಇವತ್ತು 3ನೇ ಅತಿ ದೊಡ್ಡ ಡಿಜಿಟೈಸ್ಡ್ ಕಂಟ್ರಿ ಆಗಿದೆ. ಅಂದರೆ ಭಾರತದಲ್ಲಿ ಏನು ಡಿಜಿಟಲ್ ಎಕ್ವಿಪ್ಮೆಂಟ್ಸ್ಗಳು ನಾವು ಯೂಸ್ ಮಾಡ್ತಾ ಇದ್ದೀವಿ, ಇಂಟರ್ನೆಟ್ ಇರ್ಬೋದು, ಇಲ್ಲ ಫೋನ್ಗಳಿರ್ಬೋದು, ಕಂಪ್ಯೂಟರ್ಗಳಿರ್ಬೋದು, ಈ ಇದರಲ್ಲಿ ಭಾರತ 3ನೇ ಅತಿ ದೊಡ್ಡ ದೇಶವಾಗಿದೆ US ಮತ್ತು ಚೈನಾದ ಬಳಿಕ. ಹಾಗಾಗಿ ನಾವು ಈ ಏನು ಟೆಲಿಕಾಂ ಸೆಕ್ಟರ್ ಇದೆ ಇದರ ಮೇಲೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಏಕೆಂದರೆ 3ನೇ ಅತಿ ದೊಡ್ಡ ದೇಶ, ಡಿಜಿಟೈಸ್ಡ್ ದೇಶ ಅಂತ ಅಂದಾಗ ಅದನ್ನು ಹಾಗೇ ಉಳಿಸಿಕೊಳ್ಳಬೇಕು, ಅದರ ಜೊತೆಗೆ ಇನ್ನಷ್ಟು ಸೌಲಭ್ಯಗಳನ್ನು ಜನಕ್ಕೆ ನೀಡಬೇಕು ಅಂತ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ಏನು ರಿಫಾರ್ಮ್ಸ್ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಟ್ಯಾಕ್ಸಸ್ ಇದೆ ಟೆಲಿಕಮ್ಯುನಿಕೇಷನ್ ಮೇಲೆ, ಲೆವಿಗಳು ಏನಿದ್ವೆ ಇವುಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಅಂತ ಇದೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ರೂರಲ್ ಇಂಡಿಯಾಲಿ ಅಂದರೆ ಹಳ್ಳಿಗಳಲ್ಲಿ ಡಿಜಿಟಲ್ ಕನೆಕ್ಟಿವಿಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಈ ಫಂಡಲ್ಲಿಂದ ಯೂಸ್ ಮಾಡ್ತಾರೆ. ಇದು ಏನಿದೆ ಇದರ ಮೇಲೆ 3% ಅಷ್ಟು ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ. ಇದನ್ನು 1%ಗೆ ರೆಡ್ಯೂಸ್ ಮಾಡಬೇಕು ಅಂತ ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಅಗ್ರಿಗೇಟೆಡ್ ಗ್ರಾಸ್ ರೆವೆನ್ಯೂ ಅಂತ ಒಂದು ಕಾನ್ಸೆಪ್ಟ್ ಇದೆ ಟೆಲಿಕಮ್ಯುನಿಕೇಷನಲ್ಲಿ. ಏನು ಈ AGR ಅಂತ ಅಂದರೆ, ಈ ಟೆಲಿಕಮ್ಯುನಿಕೇಷನ್ ಆಪರೇಟರ್ಸ್ ಏನಿರ್ತಾರೆ ಅವರು ಈ ಟೆಲಿಕಮ್ಯುನಿಕೇಷನ್ ಆಪರೇಷನ್ ಇರ್ಬೋದು, ನಾನ್ ಟೆಲಿಕಮ್ಯುನಿಕೇಷನ್ ಆಪರೇಷನ್ಸ್ ಇರ್ಬೋದು, ಅದನ್ನು ಮಾಡುವಾಗ ಅವರಿಗೆ ಕೆಲವು ಬಾರಿ ಇಂಟ್ರೆಸ್ಟ್ ಸಿಗುತ್ತೆ, ಇನ್ನು ಕೆಲವು ಬಾರಿ ಫಂಡು, ಡಿವಿಡೆಂಡ್ಸ್ ಇವೆಲ್ಲ ಏನಿರ್ತವೆ ಇದ್ರ ಮೇಲೆ ಏನು ಪ್ರಾಫಿಟ್ ಗಳಿಸ್ತಾರೆ, ಈ ಪ್ರಾಫಿಟ್ಟನ್ನು AGR ಅಂತ ನಾವು ಕರಿತೀವಿ. ಅಂದರೆ ಈ ಏನು ಫಂಡ್ಗಳಿರ್ತವೆ ಟೆಲಿಕಮ್ಯುನಿಕೇಷನ್, ನಾನ್ ಕಮ್ಯುನಿಕೇಷನ್ ಆಪರೇಷನ್ಸಲ್ಲಿ ಅವುಗಳ ಮೇಲಿರೋ ಪ್ರಾಫಿಟ್ ಅಥವಾ ಲಾಭ ಏನಿದೆ ಆ ಲಾಭನ ಅಗ್ರಿಗೇಟ್ ಗ್ರಾಸ್ ರೆವೆನ್ಯೂ ಅಂತ ಕರೀತಾರೆ. ಇದನ್ನು ಕೂಡ
ಟ್ಯಾಕ್ಸ್ ಮಾಡುತ್ತಾ ಇದ್ದೀವಿ ಭಾರತದಲ್ಲಿ. ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದ್ರ ಮೇಲಿರೋ ಸರ್ವಿಸ್ ಟ್ಯಾಕ್ಸ್ ಏನು ನಾವು ಹಾಕ್ತಾ ಇದ್ದೀವಿ ಇದನ್ನು ತೆಗಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೆಯ ಒಂದು ರಿಫಾರ್ಮ್ ಏನು ಬೇಕಾಗಿದೆ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ಗೆ ಅಂತ. ಮೂರನೇದಾಗಿ ಏನರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಇವಾಗ ಒಂದು ಲೈಸೆನ್ಸ್ ಕೊಡೋವಾಗ, ಟೆಲಿಕಮ್ಯುನಿಕೇಷನ್ ಆಪರೇಟರ್ಗೆ ಲೈಸೆನ್ಸ್ ಕೊಡೋವಾಗ ಇರ್ಬೋದು, ಇಲ್ಲ ಸ್ಪೆಕ್ಟ್ರಮ್ ಯೂಸ್ ಮಾಡೋವಾಗ ಏನು ಚಾರ್ಜ್ ತೊಗೊತಾರೆ ಇರ್ಬೋದು, ಇವುಗಳ ಮೇಲೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ GSTಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಅದನ್ನು ಅಂದರೆ ಇದು ಒಂದು ರೀತಿಯ ಟ್ಯಾಕ್ಸ್ ಆಗಿದೆ, ಇದನ್ನು ಕೂಡ ತೆಗಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಾವಿಲ್ಲ ನೋಡಿರೋ ಥರನೇ ಇಲ್ಲಿ ಒಂದು ಟ್ಯಾಕ್ಸ್ ಇದೆ, ಇಲ್ಲಿ AGR ಮೇಲೆ ಟ್ಯಾಕ್ಸ್ ಇದೆ, ಇಲ್ಲಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಿಂದ ಟ್ಯಾಕ್ಸ್ ಇದೆ. ಇಷ್ಟೆಲ್ಲ ಟ್ಯಾಕ್ಸ್ಗಳನ್ನು ಟೆಲಿಕಮ್ಯುನಿಕೇಷನ್ ಮೇಲೆ ನಾವು ಹೇರಿದ್ರೆ ಯಾರೇ ಆಗಲಿ ಲಾಭ ಕಡಿಮೆ ಆದಾಗ ಆ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹಿಂಜರಿತಾರೆ ಅಂತ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ಏನು ಟೆಲಿಕಮ್ಯುನಿಕೇಷನ್ ಬಿಲ್ ಪಾಸ್ ಆಯಿತು 2023ರಲ್ಲಿ, ಅದರಲ್ಲಿ ರೈಟ್ ಟು ವೇ ಅಂತ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಏನು ಈ ರೈಟ್ ಟು ವೇ ಅಂತ ಅಂದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಮನೆಗಳ ಮೇಲೆ ಮತ್ತು ಬಿಲ್ಡಿಂಗ್ಗಳ ಮೇಲೆ ಇರ್ಬೋದು, ಇಲ್ಲ ರೋಡಲ್ಲಿ ಇರ್ಬೋದು, ಈ ಥರ ಎಲ್ಲ ಈ ಮೊಬೈಲ್ ಟವರ್ಗಳನ್ನು ಮತ್ತು ಮೊಬೈಲ್ದು ಕೇಬಲ್ಗಳು ಏನು ಹೋಗ್ತವೆ ಇವುಗಳನ್ನು ನಾವು ನೋಡಿದ್ದೀವಿ. ಇವುಗಳನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ರೂಲ್ಸ್ ಏನು ಕೊಡುತ್ತೆ ಅದನ್ನೇ ಈ ರೈಟ್ ಟು ವೇ ಬಗ್ಗೆ ಮಾತಾಡೋದು. ಹಾಗಾಗಿ ಈ ರೈಟ್ ಟು ವೇ ಕಾನ್ಸೆಪ್ಟ್ ಬಂದ ಮೇಲೆ ಇದರಿಂದ ಬ್ಯೂರೋಕ್ರೆಟಿಕ್ ಡಿಲೇಸ್ಗಳು ಏನಿವೆ ಅಂದರೆ, ಇವಾಗ ನಮಗೆ ಗೊತ್ತಿರೋ ಹಾಗೆ ಒಂದು ಸರ್ಕಾರಿ ಆಫೀಸ್ಗೆ ಹೋಗ್ತೀವಿ ಅಂದರೆ ನಾವು ಎಷ್ಟು ಡಿಲೇಗಳನ್ನು ನೋಡ್ಬೋದು, ಎಷ್ಟು ಅಂದರೆ ಈ ಫೈಲ್ ಮೂವ್ ಆಗಲ್ಲ ಇರ್ಬೋದು, ಇಲ್ಲ ಸೈನ್ ಮಾಡಲ್ಲ, ಈ ಥರದ ತೊಂದರೆಗಳನ್ನು ನಾವೆಲ್ಲರೂ ಅನುಭವಿಸಿರ್ತೀವಿ. ಹಾಗಾಗಿ ಈ ರೈಟ್ ಟು ವೇ ಇದರಿಂದ ಬ್ಯೂರೋಕ್ರೆಟಿಕ್ ಡಿಲೇಸ್ ಜಾಸ್ತಿ ಆಗ್ತಾಯಿದೆ. ಇದರಿಂದ ಟೆಲಿಕಮ್ಯುನಿಕೇಷನ್ ಆಪರೇಟರ್ಸ್ಗೆ ತುಂಬ ಕಷ್ಟ ಕೂಡ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ಕೆಲವು ಸೊಲ್ಯೂಷನ್ಸ್ ಏನು ಹೇಳ್ತಿದ್ದಾನೆ ಅಂದರೆ, ಇಲ್ಲಿ ರೂಲ್ಸ್ ಏನಿದೆ ಈ ರೈಟ್ ಟು ವೇಯಲ್ಲಿ ಈ ರೂಲ್ಸ್ಗಳನ್ನು ಸ್ವಲ್ಪ ಸಡಿಲಗೊಳಿಸಬೇಕು. ಹಾಗೆಯೇ ಬ್ಯೂರೋಕ್ರೆಟಿಕ್ ಡಿಲೇಗಳು ಏನಾಗ್ತಾ ಇದೆ ಅಂದರೆ, ಈ ಸರ್ಕಾರದ ಕೆಲಸದಲ್ಲಿ ಏನು ಸಮಯ ತಗೊಳ್ತಾ ಇದೆ ಆ ಸಮಯನ ಕೂಡ ರೆಡ್ಯೂಸ್ ಮಾಡಬೇಕು. ಇದರಿಂದ ಟೆಲಿಕಾಮ್ ಆಪರೇಟರ್ಸ್ಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಿಗುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಯಾವಾಗ ಒಂದು ಸೆಕ್ಟರಲ್ಲಿ ಇರುತ್ತೆ ಅದರಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಕಾಣ್ಬೋದಾಗುತ್ತೆ. ಹಾಗೆಯೇ ಒಂದು ಬೆಟರ್ ಸರ್ವಿಸ್ ಡೆಲಿವರಿ ಸಿಗಬೇಕು ಅಂತಂದರೆ, ಇವಾಗ ಇಂಟರ್ನೆಟ್ ಸ್ಪೀಡ್ ಇರ್ಬೋದು, ಅದರ ಆಕ್ಸೆಸಿಬಿಲಿಟಿ ಇರ್ಬೋದು, ಎಲ್ಲನೂ ಹೆಚ್ಚಿರಬೇಕು. ಆಗಲೇ ಜನ ಕೂಡ ಆ ಒಂದು ಇಂಟರ್ನೆಟ್ ಸರ್ವಿಸನ್ನು ತೊಗೊಳ್ಳೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ಬಜೆಟ್ನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಪಾಲಿಸಿಗಳನ್ನು ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.